ಧಾರವಾಡದಲ್ಲಿ ಬೆಣ್ಣೆ ಹಳ್ಳದ ಯೋಜನೆಗೆ ಕೊಕ್ಕೆ. ಮಳೆಗಾಲ ಆರಂಭ ಆಗ್ತಾ ಇದ್ದಂತೆ ಜನರಿಗೆ ನಡುಕ. ಪ್ರವಾಹದಿಂದ ಮುಕ್ತಿ ನೀಡುವಂತೆ ರೈತರ ಒತ್ತಾಯ. ಉತ್ತರ ಕರ್ನಾಟಕ ಪ್ರಮುಖ ಬೇಡಿಕೆ ಆಗಿರುವಂತ ಯೋಜನೆ 200 ಕೋಟಿ ರೂಪಾಯಿ ಅನುದಾನಕ್ಕೆ ಅಸ್ತು ಎಂದಿದ್ದ ಸರ್ಕಾರ ಕಳೆದ ಸೆಪ್ಟೆಂಬರ್ನಲ್ಲಿ ಸಂಪುಟದಲ್ಲಿ ಕಾಮಗಾರಿಗೆ ಗ್ರೀನ್ ಸಿಗ್ನಲ್. ಆದರೆ ಇನ್ನು ಕಾಮಗಾರಿ ಆರಂಭವಾಗದ ಹಿನ್ನೆಲೆಯಲ್ಲಿ ನಮಲಗುಂದ, ಅಣ್ಣಿಗೇರಿ ಸೇರಿ ಇತರೆ ಭಾಗಗಳ ರೈತರಿಗೆ ನಡುಕ ಶುರುವಾಗ್ಬಿಟ್ಟಿದೆ. ಪ್ರವಾಹ ಸಮಸ್ಯೆಯಿಂದ ಮುಕ್ತಿ ನೀಡುವಂತೆ ಒತ್ತಾಯ ಮಾಡಲಾಗ್ತಾ ಇದೆ. ಪ್ರತಿ ವರ್ಷ ಮಳೆ ಬಂದಾಗ ಸಂಕಷ್ಟ ತರುವಂತ ಬೆಣ್ಣೆಹಳ್ಳ ಶಾಶ್ವತ ಪರಿಹಾರದ ನಿರೀಕ್ಷೆಯಲ್ಲಿ ಅಲ್ಲಿನ ಜನರು ಇದ್ದಾರೆ. ಮಳೆಗಾಲ ಆರಂಭ ಆಗ್ತಾ ಇದ್ದಂತೆ ಜನರಿಗೆ ಭಯ ಶುರು ಆಗ್ಬಿಟ್ಟಿದೆ. ಈ ಪ್ರವಾಹ ಬಂದು ಇನ್ನೇನೇನು ಅವಾಂತರಗಳಾಗುತ್ತೋ ಅನ್ನೋದು ಅವರ ಭಯ. ಹಾಗಾಗಿ ಯೋಜನೆಗೆ ಅಸ್ತು ಅಂತ ಅಂದಿದ್ರು, ಯಾಕೆ ತಡ, ಏನ್ ಸಮಸ್ಯೆ ಅನ್ನೋದನ್ನು ಪ್ರಶ್ನಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನ ಏನ್ ಹೇಳ್ತಾರೆ, ಏನ್ ಸಮಸ್ಯೆ ಆಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಅವರನ್ನೇ ಮಾತನಾಡಿಸಿದ್ದಾರೆ. ಕೇಳೋಣ ಬನ್ನಿ. ಮಳೆ ಬಂತು ಅಂದರೆ ರೈತನ ಮುಖದಲ್ಲಿ ಮಂದಹಾಸ ಮೂಡುತ್ತೆ. ಆದರೆ ಧಾರವಾಡ ಜಿಲ್ಲೆಯ ಕೆಲವೊಂದಿಷ್ಟು ಹಳ್ಳಿಗಳಿಗೆ ಯಾಕಪ್ಪ ಆದರೂ ಮಳೆ ಆಗುತ್ತೆ ಅಂತೇಳಿ ರೈತ ಇವತ್ತು ಚಿಂತೆ ಮಾಡ್ತಿದ್ದಾನೆ. ಇದಕ್ಕೆಲ್ಲವೂ ಕಾರಣ ಏನು ಅಂದರೆ ಬೆಣ್ಣೆಹಳ್ಳ. ಇದೇ ಒಂದು ಬೆಣ್ಣೆಹಳ್ಳದಲ್ಲಿ ನಾವಿದ್ದೇವೆ. ಈ ಒಂದು ಬೆಣ್ಣೆಹಳ್ಳನ್ನು ಇಲ್ಲಿ ಒಂದು ಕಡೆ ಈ ಹೂಳನ್ನು ತುಂಬಿತ್ತು. ಈ ಹೂಳನ್ನು ತೆರವು ಮಾಡಬೇಕು, ಇಲ್ಲಿ ಕಾಮಗಾರಿ ಮಾಡಬೇಕು ಅಂತೇಳಿ ಬರೋಬ್ಬರಿ ಇದಕ್ಕೆ ತೆಗೆದಿಟ್ಟಿದ್ದು 200 ಕೋಟಿ ರೂಪಾಯಿ. ಕೇವಲ 200 ಕೋಟಿ ರೂಪಾಯಿ ಇವತ್ತು ಫೈಲಲ್ಲೇ ಉಳಿದುಕೊಂಡಿದೆ ವಿನಃ ಅಂದರೆ ಕೇವಲ ಅಂಕಿ ಸಂಖ್ಯೆಗಳ ಮಾತ್ರ ಇವತ್ತು ನಮಗೆ ಕಾಣಸಿಗುತ್ತೆ. ಆದರೆ ಇಲ್ಲಿವರೆಗೂ ಕಾಮಗಾರಿ ಆರಂಭ ಮಾಡಿಲ್ಲ. ಹೀಗಾಗಿ ಅಂತಾರೆ ಹುಬ್ಬಳ್ಳಿ ತಾಲೂಕಿನ ಇಲ್ಲಿ ಅಂತಾರೆ ಮಂಟೂರು ಇರ್ಬೋದು, ಇಂಗಳ್ಳಿ ಇರ್ಬೋದು, ಮತ್ತು ಇಲ್ಲಿ ಈ ಹಳ್ಳಿಗಳು ಸೇರಿದಂತೆ ಸಿರುಗುಪ್ಪಿ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಪ್ರವಾಹ ಆತಂಕ ಆಗುತ್ತೆ. ಪ್ರವಾಹದ ಜೊತೆಗೆ ಇಲ್ಲಿ ಅಂತಂದರೆ ಸಾವಿರಾರು ಎಕರೆ ಇಲ್ಲಿ ಅಂತಾರೆ ಬೆಳೆಗಳು ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗುತ್ತೆ. ಈಗ ದೃಶ್ಯದಲ್ಲಿ ನೋಡ್ತಾ ಇರೋದು ಹತ್ತಿ ಬೆಳೆ. ಈಗಾಗಲೇ ಕಳೆದ 15 ದಿನಗಳ ಹಿಂದ್ಗಡೆ ಅಷ್ಟೇ ಏನು ಮಳೆ ಸುರಿತೋ ಆ ಮಳೆ ಹಿನ್ನೆಲೆಯಲ್ಲಿ ರೈತ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಬೆಳೆಯನ್ನು ಇಲ್ಲಿ ಅಂದರೆ ಬೀಜ ರಸಗೊಬ್ಬರಗಳನ್ನ ತೆಗೆದುಕೊಂಡು ಇಲ್ಲಿ ಬಿತ್ತನೆ ಮಾಡಿದ ನಂತರ ಅವೆಲ್ಲವೂ ಬೆಳೆಗಳು ಈಗಾಗಲೇ ಭೂಮಿಯಲ್ಲೇ ಮೊಳಕೆ ಹೊಡೆದಿವೆ. ಆ ಮೊಳಕೆ ಹೊಡೆದು ಈಗಾಗ ಅದರ ಸಂಪಟ್ಟಿಗೆ ಮತ್ತೆ ಇದಕ್ಕೆ ಬೇರೆ ಬೇರೆಗಳ ಖರ್ಚಿರ್ತವೆ. ಇಂತಹ ಸಮಯದಲ್ಲಿ ಬೆಣ್ಣೆಹಳ್ಳ ಮತ್ತೆ ಇಲ್ಲಿ ಅಂತಾರೆ ಬೆಣ್ಣೆಹಳ್ಳ ಮತ್ತೆ ಇಲ್ಲಿ ಅಂತಾರೆ ಪ್ರವಾಹದ ಭೀತಿ ಸೃಷ್ಟಿಯಾಗಿದೆ. ಸಾವಿರಾರು ಎಕರೆ ಬೆಳೆಗಳು ಇವತ್ತು ನೀರಿನಲ್ಲಿ ಕೊಚ್ಚಿ ಹೋಗಿ. ಈ ಸಂಪರ್ಕಕ್ಕೆ ಇಲ್ಲಿ ರೈತರು ನಾನು ಮಾತಾಡಿಸ್ತೀನಿ. ಸರ್, ಬೆಣ್ಣೆಹಳ್ಳ ಅಂದರೆ ಪ್ರತಿ ವರ್ಷವೂ ಸಹ ಇಲ್ಲಿ ಅಂತಂದರೆ ಇಲ್ಲಿ ಪ್ರವಾಹ ಎದುರಾಗಿ ಆಗುತ್ತೆ. ಆದರೂ ಸಹ ಯಾಕೆ ಎಚ್ಚೆತ್ತುಕೊಂಡಿಲ್ಲ ಸರ್ಕಾರಕ್ಕೆ ನಾವು ಪ್ರತಿ ಸತಿಯೂ ಮನವಿಯನ್ನು ಮಾಡಿದ್ದೇವೆ. ಪ್ರತಿ ಸತಿ ಮನವಿ ಮಾಡೋದು ಸಹಿತ ನಾವು ಮಾಡ್ತೀವಿ ಅನ್ನೋ ಒಂದು ಇದನ್ನು ಕಾರಣಗಳನ್ನ ಹೇಳ್ತಾ ಇದ್ರು. ಆದರೆ ಹೋದ ಬಜೆಟ್ನಲ್ಲಿ 200 ಕೋಟಿ ರೂಪಾಯಿ ಅದಕ್ಕೆ ತೆಗೆದಿಟ್ಟಿದ್ರು. ಅದು ಟೆಂಡರ್ ಪ್ರೊಸೆಸಿಂಗ್ ಆಗಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಲೇಟ್ ಆಗೈತೆ ಅಂತ ಹೇಳಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಈ NH ಕೋನರೆಡ್ಡಿ ಸಾಹೇಬ್ ಹೇಳ್ತಾ ಇದ್ದಾರೆ. ಆದರೆ ಅದು ತುರ್ತುಗತಿಯಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡಿ ಅಂತ ನಾವು ಒಕ್ಕೋರದ ಒಂದು ಮನವಿಯನ್ನು ಮಾಡಿದಾಗ ಅವರು ಈ ಸತಿ ಮಳೆಗಾಲ ಜಾಸ್ತಿ ಐತೆ ಅಂತ ಹೇಳಿದ್ರಿಂದ, ಈಗ ಹವಾಮಾನ ಇಲಾಖೆದ ವೈಪರೀತ್ಯ ಜಾಸ್ತಿ ಐತೆ ಅಂತ ಹೇಳಿರೋದ್ರಿಂದ ಈ ವರ್ಷ ಮಾಡಿದ್ರು ಸಹಿತ ಅರ್ಧಂಬರ್ಧ ಆಗ್ತೈತಿ ಕೆಲಸ ಅನ್ನೋದು ಉದ್ದೇಶಕ್ಕಾಗಿ ಮುಂದಿನ ಒಂದು ಬೇಸಿಗೆ ಟೈಮ್ ಬಂತು ಅಂತ ಹೇಳಿದ್ರೆ ಚಾಲೂ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಭರವಸೆ ಪ್ರಕಾರ ಅವ್ರು ಏನಾದರೂ ಈ ಕೆಲಸವನ್ನು ಪ್ರಾರಂಭ ಮಾಡಿದರೆ ಈ ಒಂದು ಸಾವಿರಾರು ಎಕರೆ ಏನು ಜಮೀನು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ, ಬೆಳೆ ನಾಶ ಆಗ್ತಾ ಇದೆ, ಇದನ್ನು ನಾವು ತಡೆಗಟ್ಟುವಲ್ಲಿ ಯಶಸ್ವಿ ಆಗುವಂಥ ಒಂದು ಸಾಧ್ಯತೆ ಇದೆ. ಸರ್, ಪ್ರತಿ ವರ್ಷವೂ ತಮಗೆ ಇದೇ ಗೋಳು, ಬೆಳೆಯನ್ನು ಬಿತ್ತಿರಿ, ಬೀಜವನ್ನು ಬಿತ್ತಿರಿ, ಆ ಬಿತ್ತಿದ ಬೀಜಗಳು ನಿಮಗೇನು ಬರೋದು ಲಾಭನೇ ಇಲ್ಲ. ಇದರಿಂದ ಏನು ಹೇಳ್ತೀರಿ ಸರ್? ಏನು ಸರ್, ವರ್ಷ ನಮ್ಗೆ ಒಂದು 4 ಎಕರೆಗೆ 10-15 ಸಾವಿರ ರೂಪಾಯಿ ಖರ್ಚಾಗ ಸರ್ ರೈತರದ್ದು. ಇದೇ ಥರ ನಾವು ಖರ್ಚು ಮಾಡ್ಕೊಂತ ಹೋದ್ರು ವರ್ಷದಾಗ 2 ಸಲ 3 ಸಲ ನೀರು ಹಿಂಗೆ ಹಾಳು ಹೋಗ್ಬಿಡುತ್ತೆ ರೀ. ಹಾಳು ಹೋಗ್ತಂದ್ರೆ ನಮ್ಮ ರೈತರ ಮತ್ತು ನಾವು ಸಾಲ ಸಮಧ ಮಾಡ್ಕೊಂಡು ಮತ್ತು ಸಾಲ ಸೈಟಿಗೆ ಹೋಗುತ್ತೆ ರೀ. ಮತ್ತು ನಮ್ಮ ಇಂಗಳಿ ಗ್ರಾಮದಾಗ ರೀ ಇಲ್ಲಿ ಮುಂದೆ ಪ್ಲಾಟ್ ಅದಾವೆ ರೀ, ಬಡವರು ಪ್ಲಾಟ್ ಅಷ್ಟು, ಅವೆಲ್ಲ ಪ್ಲಾಟು ನೀರಿನೊಳಗೆ ನಿಂತವ್ರು ರೀ. ಅವರೆಲ್ಲರೂ ಸರ್ವಕ್ಷರಕ್ಕೆ ಮತ್ತು ಪಂಚಾಯತ್ ಅವ್ರು ಕುಡ್ಕೊಂಡು ಮತ್ತೊಂದು ಕಡೆ ಬೇರೆ ಶಿಫ್ಟ್ ಮಾಡ್ಯಾರ ರೀ. ಅವ್ರಿಗೆ ಅನ್ನ ಪ್ರಸಾದ ಇಲ್ಲ, ಏನಿಲ್ಲ, ಏನು ಮಾಡಬೇಕು ಅವರು? ಎಲ್ಲ ವರ್ಷ ಹಿಂಗೆ ಆಗಿಬಿಟ್ರೆ ಮನೆ ಎಲ್ಲಿ ಬಡವ್ರು ಎಲ್ಲ ಹಾಕ್ಸ್ಬೇಕು ಮನಿನ. ಇದನ್ನು ಏನಾರ ಮಾಡ್ಕೊಂಡು ಕಾಮಗಾರಿ ಅದನ್ನು ಸ್ಥಳಗ್ರಹ ಅಂತೇಳಿ ಅದನ್ನು ಬೇರೆ ಕಡೆ ಒಂದು ಶಿಫ್ಟ್ ಬಡವರಿಗೆ ಒಂದು ಪ್ಲಾಟ್ ಹೊಯ್ಕೊಟ್ರೆ ಒಳ್ಳೇದಾಗ್ತದೆ ಸರ್ ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಂತೀವಿ ಸರ್. ಥ್ಯಾಂಕ್ ಯು ಸರ್. ಪ್ರತಿ ವರ್ಷವೂ ಸಹ ನಮಗೆ ಇದೇ ಗೋಳಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಅಂತಾರೆ ಬೆಣ್ಣೆಹಳ್ಳದ ಕಾಮಗಾರಿ ಆರಂಭ ಮಾಡಿ ನಮಗೆ ಪ್ರವಾಹದಿಂದ ಮುಕ್ತಿ ಕೊಡಿಸಬೇಕು ಅನ್ನೋದು ಗ್ರಾಮಸ್ಥರ ಅಳಲು.
ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.